ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೀ. ಇವತ್ತು ಬಂದುಬಿಟ್ಟು ಗುರುವಾರ. ಇವತ್ತು ರಾಯರ ಹುಟ್ಟಿದ ದಿನ. ಸೊ ಅದಕ್ಕೋಸ್ಕರ ಇವಾಗ ನಾನು ಮನೆಯೆಲ್ಲನೂ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಗುರುವಾರ ಬಂತು ಅಂದರೆ ಪ್ರತಿ ಗುರುವಾರ ಮಾಡೋಕ್ಕೆ ಮುಂಚೆ ಅದರ ಹಿಂದಿನ ದಿನವೇ ಮನೇನ ನಾನು ಕ್ಲೀನ್ ಮಾಡ್ಕೊತೀನಿ. ಬೆಡ್ಶೀಟಿಂದ ಹಿಡಿದು ಪ್ರತಿಯೊಂದು ಅಂದರೆ ಡೈಲಿ ನಾನು ಯೂಸ್ ಮಾಡೋವಂಥ ಬೆಡ್ಶೀಟ್, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ವಾಶ್ ಮಾಡಿ ನಾನು ಗುರುವಾರದ ಹಿಂದಿನ ದಿನ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಗುರುವಾರ ಮಾಡೋದು. ಯಾಕೋ ಗೊತ್ತಿಲ್ಲ, ನನಗೆ ಹಂಗೆ ಮಾಡಬೇಕು ಅಂತ ಅನಿಸಲ್ಲ. ನನಗೆ ಎಷ್ಟೇ ಕಷ್ಟ ಆದ್ರೂ ಆಗ್ತಾ ಇಲ್ಲ ಅಂದ್ರೂ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡೇ ನಾನು ಗುರುವಾರ ಮಾಡೋದು. ನನಗದು ರೊಟೀನ್ ಆಗೋಗಿದೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆನೇ ನಾನು ಟಿಫನ್ನೆಲ್ಲ ಮಾಡಿ ಹಸ್ಬೆಂಡು ನನ್ನ ಮಗನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನೀಟಾಗಿ ಒಂದ್ಸರಿ ಡೀಪಾಗಿ ಮನೆಯನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದು ಹಿಂದಿನ ದಿನವೇ ಕ್ಲೀನ್ ಮಾಡಿದ್ದೆ. ಸೊ ಇವಾಗ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಬಂದಾಗಲಿಂದನೇ ನಾನು ರಾಯರ ಪೂಜೆನ ಸ್ಟಾರ್ಟ್ ಮಾಡಿದ್ದು. ಗೊತ್ತಿಲ್ಲ ನನಗೆ ಅಲ್ಲಿಂದ ಬಂದಾಗ ಅಲ್ಲಿ ಹೋದಾಗ ನನಗೆ ಮಂತ್ರಾಲಯಕ್ಕೆ ಫೋಟೋನ ನಾನು ಅಲ್ಲಿಂದ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಇವಾಗ ಅಟ್ ಪ್ರೆಸೆಂಟು ನಾನು ರಾಯರ ಫೋಟೋ ಇಟ್ಕೊಂಡಿದ್ದೀನಲ್ವ, ಅದು ಬಂದುಬಿಟ್ಟು ಮಂತ್ರಾಲಯದಿಂದ ತಂದಿರೋವಂಥ ಫೋಟೋಸ್. ನನಗೆ ಇವಾಗ ದೊಡ್ಡದೊಂದು ಫೋಟೋ ತೊಗೋಬೇಕು ಅಂತ ತುಂಬಾ ಆಸೆ ಇದೆ. ತುಂಬ ದೊಡ್ಡದಲ್ಲ, ಒಂದು ಮೀಡಿಯಮ್ಮಾಗಿರಬೇಕು, ಆ ಥರದೊಂದು ಫೋಟೋ ತೊಗೋಬೇಕು ಗ್ಲಾಸ್ ಇರೋದು ಅಂತ. ಈಗ ನಾನು ಯೂಸ್ ಮಾಡ್ತಾ ಇರೋ ರಾಯರ್ ಫೋಟೋದಲ್ಲಿ ಗ್ಲಾಸ್ ಇಲ್ಲ. ಅದು 2 ಇಯರ್ಸ್ ಆಗಿದೆ ನಾನು ತೊಗೊಂಡು ಬಂದು ಮಂತ್ರಾಲಯದಿಂದ. ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ. ಯಾಕೆಂದರೆ ದೇವ್ರ ಮನೆ ಇತ್ತು, ವಾಸ್ತು ಸರಿ ಇಲ್ಲ ಅಂದ್ಬಿಟ್ಟು ಅದನ್ನು ಒಡೆದಾಕ್ಸ್ಬಿಟ್ರು. ಮತ್ತು ದೇವ್ರ ಮನೆ ಕಟ್ಟಿಸ್ಬೇಕು ಅಂದರೆ ತುಂಬಾ ಕೆಲಸ ಹಿಡಿಯುತ್ತೆ. ಅದು ಮಾಡುವಾಗಲೇ ಮಾಡ್ಕೊಬೇಕು, ಮತ್ತೆ ನಾವು ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಸ್ಪೇಸ್ ಅಂದರೆ ಸೋಕೇಸ್ ಮಾಡಿಸ್ತಾರಲ್ಲ, ಆ ಥರದೊಂದು ಸ್ಪೇಸ್ ಇದೆ. ಅಲ್ಲಿಗೆ ನಾವು ವುಡನ್ದು ಮಾಡಿಸ್ಬೇಕು ದೇವ್ರ ಮನೇನ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಸ್ವಲ್ಪ ಪ್ಲ್ಯಾನಿಂಗ್ ಇದೆ. ನಮಗೆ ಒಂದು ಕಾಟ್ ಮತ್ತು TV ಸೋಕೇಸ್ ಹಾಗೆ ದೇವ್ರದ್ದು ಎಲ್ಲನೂ ಒಟ್ಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಯಾವಾಗ ಮಾಡಿಸ್ತೀವಿ ಅಂತ. ಸೊ ಆವಾಗ ನನಗೆ ಫೋಟೋ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ, ಸಪ್ರೇಟ್ ದೇವ್ರ ಮನೆ ಥರ ಆಗುತ್ತೆ, ಇಟ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯದಲ್ಲೇ ರಾಯರ ಫೋಟೋನ ತೊಗೊಂಡು ಬರ್ತೀನಿ. ನೋಡೋಣ, ತೊಗೊಂಡು ಬಂದೇ ಬರ್ತೀನಿ ಅಂದ್ಕೊಂಡಿದ್ದೀನಿ. ಯಾವಾಗ ತರ್ತೀನಿ ಅಂತ ಗೊತ್ತಿಲ್ಲ. ಸೊ ಇವಾಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಆ್ಯಂಡ್ ಹೇಳಿದ್ನಲ್ವ, ಫ್ರಿಜ್ಜು, ಕಿಟಕಿಗಳು ಮತ್ತು TV ಸ್ಟ್ಯಾಂಡ್, ದೇವ್ರ ಫೋಟೋ ಇದ್ದರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂರ್ತಿಯಾಗಿ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಈಗ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಕುಡಿಯೋ ನೀರನ್ನ ತರಬೇಕು. ನಾನು ಪ್ರತಿದಿನ ಒರೆಸೋಕ್ಕಿಂತ ಮುಂಚೆ ನೀರು ತಂದು ಇಟ್ಬಿಡ್ತಾಯಿದ್ದೆ. ಬಟ್ ಗುರುವಾರ ಆಗಿರೋದ್ರಿಂದ ಪೂರ್ತಿಯಾಗಿ ಸ್ನಾನ ಮಾಡಿಕೊಂಡೆ ಮಡಿಯಿಂದನೇ ತರೋಣ ಅಂತ ಹೇಳ್ಬಿಟ್ಟು ತರಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆ ಹಸ್ಬೆಂಡು, ಮಗ ಸ್ನಾನ ಮಾಡಿರೋ ಬಟ್ಟೆಗಳು, ಹಾಗೆ ಪಿಲ್ಲೋ ಕವರ್ಸು, ಬೆಡ್ಶೀಟು, ಹಾಗೆ ನಾವು ಡೈಲಿ ಯೂಸ್ ಮಾಡುವಂಥ 2 ಬೆಡ್ಶೀಟ್ಗಳು ಎಲ್ಲನೂ ಕೂಡ ವಾಶ್ ಮಾಡಿ ಕಂಪ್ಲೀಟಾಗಿ ಒಣಗಾಕಿದ್ದೀನಿ. ಸೊ ಬಿಸಿಲಿದೆ ಅಲ್ವ, ಬೇಗ ಒಣಗುತ್ತೆ. ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು, ಬೆಡ್ಶೀಟೆಲ್ಲ ವಾಶ್ ಮಾಡಿದ್ದಾಯಿತು, ಮನೇನೂ ಕ್ಲೀನಿಂಗ್ ಆಯಿತು. ಇವಾಗ ಏನಂದರೆ ಪಟ್ಟಂತ ಹೋಗಿ ಸ್ನಾನ ಮುಗಿಸ್ಕೊಬಂದು ಕುಡಿಯೋ ನೀರು ತರಬೇಕು. ಹಾಗೆ ದೇವ್ರ ಸಾಮಾನು ತೊಳೆದಿಲ್ಲ, ಸ್ನಾನ ಮಾಡ್ಕೊಬಂದು ತೊಳೆಯೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಮೇಲ್ಗಡೆ ರೂಮ್ ಕೂಡ ಕ್ಲೀನ್ ಮಾಡಿದ್ದೀನಿ. ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದಾದಮೇಲೆ ಮೇಲ್ಗಡೆ ರೂಮೆಲ್ಲ ಕಂಪ್ಲೀಟಾಗಿ ಒರೆಸಿ ಗುಡಿಸಿ ಎಲ್ಲ ಕ್ಲೀನಿಂಗ್ ಆಗಿದೆ. ಇಲ್ಲೊಂದು ಸ್ವಲ್ಪ ಮ್ಯಾಟ್ಗಳು, ಹಾಗೆ ಡೈಲಿ ಕಾಲು ಒರೆಸೋದಕ್ಕೆ ಹೊರಗಡೆ ಹಾಕ್ತೀವಲ್ಲ ಚೀಲಗಳದೆಲ್ಲ ಒಣಗಾಕಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಇದು ಬಂದುಬಿಟ್ಟು ಪೊಮೊಗ್ರೆನೇಟ್ ಜ್ಯೂಸ್, ನನ್ನ ಫೇವ್ರೇಟ್ ಜ್ಯೂಸ್. ನನಗೆ ಯಾವುದು ಬೇರೆ ಜ್ಯೂಸ್ ಇಷ್ಟ ಆಗೋಲ್ಲ, ಬಟ್ ಇದು ಮಾತ್ರ ನನ್ನ ಹಸ್ಬೆಂಡ್ ಮಿಸ್ ಮಾಡಿದೆ. ನನಗೆ 15 ಡೇಸ್ಗೊಂದ್ಸರಿ ತಂದು ಕೊಡ್ತಾರೆ. 1 ಲೀಟ್ರ್ ಪೂರ್ತಿ ಖಾಲಿ ಮಾಡ್ತೀನಿ. ಸ್ವಲ್ಪ ಹೋಗೋಗ್ರು ಅನಿಸುತ್ತೆ. ಸೊ
ಫ್ರೆಂಡ್ಸ್, ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಮೇಲ್ಗಡೆ ಬಂದಿದ್ದೀನಿ. ಬೆಳಿಗ್ಗೆನೇ ನಾನು ಮೇಲ್ಗಡೆ ರೂಮ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ, ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ, ಪಿಲ್ಲೋ ಕವರ್ಸ್ ಚೇಂಜ್ ಮಾಡಿ, ಮತ್ತು ದೊಡ್ಡ ದೊಡ್ಡ ಬೆಡ್ಶೀಟು ಎರಡನ್ನೂ ಕೂಡ ವಾಶ್ ಮಾಡಿ ಕಂಪ್ಲೀಟ್ ಎಲ್ಲ ಬೆಡ್ಶೀಟ್ಗಳು ಹಾಗೆ ಪಿಲ್ಲೋ ಕವರ್ಸು ನಾವು ಯೂಸ್ ಮಾಡೋದು ಡೈಲಿ ಯೂಸ್ ಮಾಡೋ ಅಂಥ ಬೆಡ್ಶೀಟ್ಗಳು, ಪಿಲ್ಲೋ ಕವರ್ಸು, ಹಾಗೆ ದೊಡ್ಡ ಬೆಡ್ಶೀಟ್ ಒಂದೆರಡು, ಮತ್ತು ಮ್ಯಾಟ್ಗಳು, ಹಾಗೆಯೇ ಹೊರಗಡೆ ಕಾಲೊರ್ಸೋದಕ್ಕೆ ಚೀಲ ಎಲ್ಲ ಹಾಕಿರ್ತೀನಲ್ಲ ಅದನ್ನೆಲ್ಲನೂ ಕೂಡ ವಾಶ್ ಮಾಡಿ, ಮತ್ತು ಬೆಳಿಗ್ಗೆ ಸ್ನಾನ ಮಾಡಿರೋದು ನನ್ನ ಹಸ್ಬೆಂಡು, ಮತ್ತು ಎಸ್ಟರ್ಡೇ ಹಾಕ್ಕೊಂಡೋಗಿದ್ದ ಬಟ್ಟೆ ಎಲ್ಲನೂ ಕೂಡ ವಾಶ್ ಮಾಡಿ ಎಲ್ಲ ಆಗಿದೆ. ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ಕುಡಿಯೋ ನೀರನ್ನ ತೊಗೊಂಡು ಬರಬೇಕು. ಸೊ ಯೂಸ್ವಲಿ ನಾನು ಮಾಮೂಲಿ ಮನೆಯೆಲ್ಲ ಒರೆಸಾದ್ಮೇಲೆ ಹೋಗಿ ಕುಡಿಯೋ ನೀರೆಲ್ಲ ತಂದಿಟ್ಬಿಡ್ತಿದ್ದೆ. ಬಟ್ ನಾಳೆ ಗುರುವಾರ ಆಗಿರೋದ್ರಿಂದ, ವಾರ ಮಾಡ್ತಾ ಇರೋದ್ರಿಂದ, ರಾಯರ ಹುಟ್ಟಿದ ದಿನ ಅಲ್ವಾ, ಸೊ ಕಂಪ್ಲೀಟಾಗಿ ನೀಟಾಗಿ ಮಡಿಯಿಂದನೇ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ಕೆಳಗಡೆ ಹೋಗಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಟು ಕುಡಿಯೋ ನೀರು ತಂದಿಡೋಣ ಅಂತ ಇದ್ದೀನಿ. ಸೊ ಬನ್ನಿ, ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಸ್ನಾನ ಎಲ್ಲ ಆಯಿತು. ಇವಾಗ ನೀರು ಹಿಡ್ಕೊಂಬರೋದಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಸಾರಿ, ಹೆಸರು ಬೇಳೆ ಅಲ್ಲ, ಕಡಲೆಬೇಳೆನ ಇಟ್ಟಿದ್ದೀನಿ. ಅಂದರೆ ಇದು ಹಯಗ್ರೀವ ಅಂತ ರಾಯರಿಗೆ ಇಷ್ಟವಾದ ನೈವೇದ್ಯ. ಸೊ ಕಡಲೆಬೇಳೆನ ನೈಟೇ ನಾನು ನೆನೆಯಾಕಿದ್ದೆ. ನೋಡ್ತಾ ಇರ್ಬೋದು, ಇವಾಗ 4:30 ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆ ಮಾಡಬೇಕು ರಾಯರಿಗೆ. ಸೊ ಇವಾಗ ನಾನು ಅಭಿಷೇಕಕ್ಕೆ ಅಂತ ಫಸ್ಟ್ ಇವಾಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟ್ ತುಪ್ಪನೇ ತಂದಿಟ್ಕೊಂಡಿದ್ದೀನಿ ದೇವರಿಗೆ. ಹಾಗೆ ಸ್ವಲ್ಪ ಸಕ್ಕರೆ, ಹಾಲು, ಮೊಸರು, ಜೇನುತುಪ್ಪ ಮತ್ತು ನೀರು, ಹಣ್ಣುಗಳು ಎಲ್ಲದರಲ್ಲೂ ನೈವೇದ್ಯ ಮಾಡ್ಬೋದು ರಾಯರಿಗೆ. ನಮ್ಮ ಅನುಕೂಲ, ನಮಗೆ ಹೇಗಾಗುತ್ತೆ ನಮ್ಮ ಕೈಯಲ್ಲಿ ಅದೇ ರೀತಿಯಲ್ಲಿ ನಾವು ನೈವೇದ್ಯ ಆಗಿರ್ಬೋದು ಪೂಜೆನ ಮಾಡಿದ್ರೆ ರಾಯರು ಅದನ್ನು ಮೆಚ್ಕೊಳ್ತಾರೆ. ಒಳ್ಳೆ ಮನಸ್ಸಿದ್ರೆ ಸಾಕು, ಆಡಂಬರ ಪೂಜೆ ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ. ಒಳ್ಳೆ ಮನಸ್ಸಿಂದ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದ್ರೆ ದೇವರು ಒಲ್ಲದೇ ಒಲಿತಾರೆ. ಸೊ ಇವಾಗ ನಾನೇ ಸ್ವತಃ ಕಟ್ಟಿರೋ ಅಂತಹ ತುಳಸಿ ಹಾರ ಮತ್ತು ಹೂನ ಇಡ್ತಾಯಿದ್ದೀನಿ. ಫಸ್ಟೇ ನಾನು ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣವೇ ಫಸ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ರಾಯರಿಗೆ ನೈವೇದ್ಯಕ್ಕೆ ಅಂತ ಕಡಲೆಬೇಳೆ ಎಲ್ಲ ಕೂರಿಸಿ ಅದಕ್ಕೆ ಬೆಲ್ಲ, ತೆಂಗಿನಕಾಯಿ ತುರಿ, ಹಾಗೆ ಏಲಕ್ಕಿ ಮತ್ತು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕಿ ರಾಯರಿಗೆ ನೈವೇದ್ಯ ಇಡಬೇಕು. ಇವಾಗ ಅಷ್ಟೊತ್ತಿಗೆ ನಾನೀಗ ಪೂಜೆಗೆ ಹೂವು ಎಲ್ಲ ಇಡ್ತಾಯಿದ್ದೀನಿ ಫೋಟೋಸ್ಗಳಿಗೆ. ಹೂವು ಎಲ್ಲ ಇಟ್ಟ ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ನಾನು ಬಂದುಬಿಟ್ಟು ರಾಯರನ್ನ ನಂಬಿದಾಗಲಿಂದ, ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದು 2 ಇಯರ್ಸ್ ಆಗಿದೆ ನಾನು ಹೋಗಿದ್ದು ಬಂದು. ಸೊ ನಾನು ಹೋಗೋ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ. ಬಟ್ ಅವರು ನಾನು ಹೋಗಲ್ಲ ಅಂದರೂ ನನ್ನ ಕಳಿಸ್ಕೊಟ್ರು. ಸೊ ಇವತ್ತು ಹೊರಟ್ವಿ. ಬೆಳಗ್ಗೆ ಒಂದು 10:30 ಅಷ್ಟರಲ್ಲಿ ನಾನು ಮೈಸೂರಿಗೆ ಹೋಗಿ ಅಲ್ಲಿಂದ ಫ್ರೆಂಡ್ಸ್ ಜೊತೆ ಹೋದೆ. ಅಲ್ಲಿ ಹೋಗೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗೋಗಿತ್ತು. ಹೋಗಿ ರೂಮ್ ಮಾಡಿ ಉಳ್ಕೊಂಡ್ವಿ. ಬೆಳಿಗ್ಗೆ ಎದ್ವಿ, ಸ್ನಾನ ಎಲ್ಲ ಮುಗಿಸಿ ದೇವರ ದರ್ಶನ ಎಲ್ಲ ಮಾಡಿದ್ವಿ. ರಾಯರ ದರ್ಶನ ಕೂಡ ಆಯಿತು, ಪೂಜೆ ಕೂಡ ಮಾಡಿಸಿ ಎಲ್ಲ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ನಮಗೆ ಟೈಮು ಆಗೋಗಿತ್ತು. ಸೊ ಇಮಿಡಿಯೇಟ್ಲಿ ಹೊರಟ್ವಿ. ಸೊ ನಂಗೆ ಅಲ್ಲಿಂದ ಹೊರಡುವಾಗ ಒಂಥರ ಬೇಜಾರು. ಯಾಕೆ ಅಂದರೆ ಗೊತ್ತಿಲ್ಲ ನನಗೆ ಯಾಕೆ ಅಂತ. ಬಟ್ ನನ್ನ ಹಸ್ಬೆಂಡ್ ಇನ್ನೂ ಹುಷಾರೇ ಆಗಿರಲಿಲ್ಲ. ಸೊ ಸ್ವಲ್ಪ ಜಾಸ್ತಿನೇ ಜ್ವರ ಇತ್ತು ಅವ್ರಿಗೆ. ಏಕೆಂದರೆ ಪ್ಲೇಟ್ಲೆಟ್ ಕೌಂಟ್ ತುಂಬಾ ಕಮ್ಮಿ ಇತ್ತು ಪಾಪ.
ಆಗ್ತಾನೆ ಇರಲಿಲ್ಲ. ಸೊ ಫೋನಲ್ಲೂ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಇದಾಗೋಗಿತ್ತು. ಸೊ ಅಲ್ಲಿಂದ ಬೇಜಾರಿಂದನೇ ಬಂದಮೇಲೆ ಮೈಸೂರಿಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ ಆಯಿತು. ಸೊ ಅಕ್ಕನ ಗಂಡ ಬಂದು ಕರ್ಕೊಂಡು ಬಂದರು ಮನೆಗೆ. ಬಂದಮೇಲೆ ಬೆಳಿಗ್ಗೆ 6:30 ಗಂಟೆ ಅಂದರೆ 2 ಗಂಟೆ 3 ಗಂಟೆಲಿ ಮಲ್ಕೊಂಡು 6:30ಗೆ ಎದ್ದು ಇಮ್ಮಿಡಿಯೇಟ್ಲಿ ನಾನು KR ನಗರಕ್ಕೆ ಬಂದೆ ನನ್ನ ಹಸ್ಬೆಂಡ್ ಮನೆಗೆ. ಅಲ್ಲಿಗೆ ಬಂದಮೇಲೆ ಅವರು ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗಿದ್ದರು KR ನಗರಕ್ಕೆ. ಅಲ್ಲಿ ಹೇಳಿದ್ರು ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರಂತೆ. ಸೊ ನನ್ನ ಹಸ್ಬೆಂಡ್ಗೆ ಫ್ರೀ ಇದ್ದಿದ್ದರಿಂದ ESI ಇರೋದ್ರಿಂದ ಅವ್ರನ್ನ ನಾವು ಮೈಸೂರಿಗೆ ಅಡ್ಮಿಟ್ ಮಾಡಬೇಡ ಅಂತ ಅಂದ್ಕೊಂಡು ಸೊ ಬಂದೆ. ಅಲ್ಲಿಂದ ಫುಲ್ಲು ಟಯರ್ಡಾಗಿ ಬಂದಿದ್ದೆ ಟ್ರಾವೆಲ್ ಮಾಡಿ, ಬಟ್ ಮನೇಲಿ ಇರಲೇ ಇಲ್ಲ. ಇಮಿಡಿಯೇಟ್ಲಿ ಮೈಸೂರಿಗೆ ಹೊರಟ್ಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ನಾನೇ ನನ್ನ ಹಸ್ಬೆಂಡ್ ಜೊತೆ ಇದ್ದೆ. ನನ್ನ ಮಗ ನಮ್ಮ ಅಮ್ಮನ ಮನೇಲಿದ್ದ, ನಮ್ಮ ಅಮ್ಮ ನೋಡ್ಕೊಳ್ತಾಯಿದ್ರು. ಸೊ ಆಗ ನಾನು ರಾಯರಲ್ಲಿ ಬೇಡಿಕೊಂಡೆ, ಇನ್ನು 2 ದಿನದಲ್ಲಿ ನನ್ನ ಹಸ್ಬೆಂಡ್ ಹುಷಾರಾದರೆ, ಅವ್ರ ಪ್ಲೇಟ್ಲೆಟ್ ಜಾಸ್ತಿ ಆಗಿ ಅವ್ರು ಹುಷಾರಾಗಿ ಅವರು ಜ್ವರ ಕಮ್ಮಿ ಆದರೆ ನಾನು ಸಾಯೋ ತನಕ ನಿನ್ನ ಸೇವೆ ಮಾಡ್ತೀನಿ, ನಿನ್ನ ಪೂಜೆ ಮಾಡ್ತೀನಿ. ಮತ್ತು ಯಾವ ವರ್ಷವೂ ಕೂಡ ಅವ್ರಿಗೆ ಅದು ಆಗಬಾರ್ದು. ಅವ್ರಿಗೆ ವರ್ಷ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ತಾನೆ ಇರುತ್ತೆ, ಫೀವರ್ ಬಂದಿರುತ್ತೆ. ಸೊ ಇನ್ಯಾವ ವರ್ಷವೂ ಇನ್ನು ಮುಂದೆ ಯಾವತ್ತೂ ಕೂಡ ಅದು ಕಂಡು ಬರಬಾರ್ದು. ನಾನು ನಿಮ್ಮನ್ನು ನಂಬ್ತೀನಿ, ನನ್ನ ಗಂಡನ್ನ ನನಗೆ ಉಳಿಸ್ಕೊಡಿ ಅಂತ ಹೇಳಿದೆ. ಸೊ 2 ದಿನ ಆದಮೇಲೆ ಅವರು ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ರಾಯರ ದಯೆಯಿಂದ. ಆವತ್ತಿಂದ ಪ್ರತಿದಿನವೂ ನಾನು ಪೂಜೆ ಮಾಡ್ತೀನಿ ರಾಯರಿಗೆ. ಗುರುವಾರ ಅಂತೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಕೈಲಿ ಹೆಂಗಾಗುತ್ತೋ ಆ ಲೆವೆಲ್ಗೆ ನಾನು ಪೂಜೆನ ಮಾಡಿರ್ತೀನಿ. ಸೊ ಅದೇ ಅದಾದಮೇಲೆ ಲಾಸ್ಟ್ ಇಯರಿಂದ ನನ್ನ ಹಸ್ಬೆಂಡ್ಗೆ ಯಾವುದೇ ರೀತಿ ಪ್ಲೇಟ್ಲೆಟ್ ಕೌಂಟು ಪ್ರಾಬ್ಲಮ್ ಹಾಗೇ ಇಲ್ಲ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ರಾಯರ ದಯೆಯಿಂದ ಈ 1.5 ವರ್ಷದಲ್ಲಿ ಅದು ಮತ್ತೆ ಕಂಡು ಬಂದಿಲ್ಲ. ರಾಯರು ನಮ್ಮ ಜೊತೆ ಇದ್ದಾರೆ, ಕಾಪಾಡ್ತಾರೆ ಅನ್ನೋ ಭರವಸೆ ನಂಗೆ ತುಂಬಾ ಇದೆ. ಇನ್ನು ಮುಂದೆ ನನಗೆ ಗೊತ್ತಿಲ್ಲ ಏನಾಗುತ್ತೋ ಅಂತ, ಬಟ್ ರಾಯರ ದಯೆಯಿಂದ ಸದ್ಯಕ್ಕೆ ಆ ಥರ ಪ್ರಾಬ್ಲಮ್ಗಳಾಗಿಲ್ಲ. ಸೊ ಅದರಿಂದ ನಾನು ರಾಯರನ್ನ ತುಂಬಾ ನಂಬ್ತೀನಿ. ನಾನು ಇರೋ ತನಕ ರಾಯರ ಪೂಜೆ ಮಾಡೇ ಮಾಡ್ತೀನಿ. ಸೊ ಇವಾಗ ನಾನು ಅಭಿಷೇಕ ಎಲ್ಲ ಮಾಡಿ ದೀಪ ಎಲ್ಲ ಬೆಳಗ್ಗೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ರಾಯರಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ರಾಯರಿಗೆ ಪೂಜೆ ಮಾಡೋ ಉದ್ದೇಶನೇ ಮೇನ್ ಏನಂದರೆ, ನನ್ನ ಗಂಡನಿಗೆ, ನನ್ನ ಮಗನಿಗೆ, ಹಾಗೆ ನಮ್ಮ ಅಮ್ಮನಿಗೆ, ನನ್ನ ಇಡೀ ಫ್ಯಾಮಿಲಿಗೋಸ್ಕರ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಅವ್ರು ಯಾವಾಗಲೂ ಚೆನ್ನಾಗಿರಬೇಕು, ಅವ್ರು ಅಂದ್ಕೊಂಡಿದ್ದೆಲ್ಲ ಕೂಡ ನೆರವೇರಬೇಕು. ಅವ್ರಿಗೆ ಆಯುಷ್ಯ ಆರೋಗ್ಯ ಮೇಯ್ನಾಗಿ ಕೊಡಪ್ಪ ಅಂತ ಕೇಳ್ಕೊತೀನಿ. ನನಗೆ ಅಂತ ನಾನು ಇವತ್ತುವರೆಗೂ ಏನೂ ಕೇಳ್ಕೊಂಡಿಲ್ಲ. ಎಲ್ಲ ನಾನು ಕೇಳ್ಕೊಳ್ಳೋದೆ ನಮ್ಮಮ್ಮ, ನಮ್ಮ ಹಸ್ಬೆಂಡು, ನನ್ನ ಮಗ ಆ್ಯಂಡ್ ನಮ್ಮ ಫ್ಯಾಮಿಲಿಗೋಸ್ಕರ ಕೇಳ್ಕೊತೀನಿ. ಅವರೆಲ್ಲ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾನು ರಾಯರ ಹತ್ರ ನಾನು ಸಾಯೋ ತನಕ ಅವ್ರು ಯಾರಿಗೂ ಏನೂ ಆಗಬಾರ್ದು ಅಂತಲೇ ನಾನು ಇವತ್ತಿಗೂ ಕೇಳ್ಕೊಂಡು ಬಂದಿರೋದು. ಯಾವಾಗಲೂ ನಾನು ರಾಯರ ಹತ್ರ ಅದನ್ನೇ ಬೇಡ್ಕೊಳ್ಳೋದು. ಆ್ಯಂಡ್ ಇದು ರಾಯರ ಹುಟ್ಟಿದ ಹಬ್ಬದ ದಿನ, ಅಂದರೆ ರಾಯರ ವದಂತಿ ದಿನ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ಸ್. ನಾನು ಹೇಗೆ ಪೂಜೆ ಮಾಡಿದೆ ಅಂತ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ, ಪೂರ್ತಿಯಾಗಿ ಏನು ವೀಡಿಯೋನ ಮಾಡ್ಕೊಂಡಿಲ್ಲ. ಆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ